ಈಗ ನೀವು ಬುಕ್ ಮಾಡಿದ್ರೆ ಸಿಲಿಂಡರ್ ಬುಕ್ ಆಗ್ತಾ ಇದೆಯಾ? ಇಲ್ಲ, ಬುಕ್ ಆಗ್ತಿಲ್ಲ. 25 ಡೇಸ್ ಮೇಲ್ ಇರ್ಬೇಕಂತೆ. ನಮ್ಮ ಮನೇಲಿ ಫಂಕ್ಷನ್ಸ್ ಇದ್ರೆ ಬೇಗ ಬುಕ್ ಆಗಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲಪ್ಪ ಈಗ. ಹಂಗ ಒಂತ ಹೋಟ್ಲಿಗೆ ಹೋದ ಸರ್ ಊಟನೇ ಇಲ್ಲ, ಅನ್ನ ಸಾಂಬಾರ್ ಕೊಡ್ತೀವಿ, ಅದು ಸಾಂಬಾರ್ ಇಲ್ಲ ಮಜ್ಜಿಗೆ ಅನ್ನ ಕೊಡ್ತೀವಿ ಅಂದ್ರು ತುಮಕೂರಲ್ಲಿ ರಿಂಗ್ ರೋಡ್ ಅಲ್ಲಿ. ಈಗ ಕೆಲವರು ಹೇಳ್ತಾರೆ ಇಂಡಕ್ಷನ್ ಸ್ಟವ್ ಗಳು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಅದನ್ನ ಹೋಟೆಲ್ಗಳಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಮನೆಯಲ್ಲಿ ಎಮರ್ಜೆನ್ಸಿ ಇದ್ರೆ ಮಾಡ್ಬೋದು, ಅದನ್ನು ಶಾಶ್ವತವಾಗಿ ಮಾಡಕ್ಕಾಗಲ್ಲ. ಫುಡ್ ಡೆಲಿವರಿ ಮಾಡ್ತೀರಾ? ನಿಮಗೆ ಹೆಂಗೆ ಬಿಸ್ನೆಸ್ ಆಗ್ತಾ ಇದೆಯಾ? ಪರವಾಗಿಲ್ಲ ಸರ್, ಆಗ್ತಿದೆ. ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ, ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟು ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕುಟ್ರೇಶ್. ನಾನೀಗ ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿಯ ಅಂಡರ್ ಪಾಸ್ ಬಳಿ ಇದ್ದೀನಿ. ಏನಕ್ಕೆ ಬಂದಿದ್ದೇನೆ ಅಂದರೆ, ಈಗೆಲ್ಲ ಎಲ್ಲ ಕಡೆ ಸಿಲಿಂಡರ್ ಅಭಾವ ತುಂಬ ಜಾಸ್ತಿನೇ ಇದೆ. ಹಾಗೆಯೇ ನಮ್ಮ ತುಮಕೂರಿನ ಜನತೆಗೆ ಏನಾದರೂ ಇದ್ರ ಬಿಸಿ ತಟ್ಟಿದೆಯಾ ಇಲ್ವಾ ಅಂತ ಇವನ್ನ ಕೇಳೋಣ. ಹಾಗೆಯೇ ಇದ್ರ ಜೊತೆಗೆ ಏನಾದರೂ ಇದ್ರ ಬಗ್ಗೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಂಡಿದ್ದಾರಾ ಇಲ್ಲ ಅಂತ ನಾನೀಗ ಕೇಳ್ಕೊಂತ ಹೋಗ್ತೀನಿ. ಬನ್ನಿ, ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ಬಿಟ್ಟು ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ಸಿಲಿಂಡರ್ ಅಭಾವದ ಬಗ್ಗೆ ಏನ್ ಹೇಳ್ತಾರೆ ಕೇಳೇ ಬಿಡೋಣ. ಬನ್ನಿ ಹೋಗೋಣ. ಸರ್ ನಮಸ್ತೆ, ನಮ್ಮ ಪಾಪು ಅಂತ ಸರ್. ಸರ್ ನಿಮ್ಮೂರು? ಅರಕೆರೆ ಸರ್. ಅರಕೆರೆ. ಸರ್, ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಸಿಲಿಂಡರ್ಗಳ ಅಭಾವ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಿಮಗೆ ಸಿಲಿಂಡರ್ ಸಮಸ್ಯೆ ಆಗಿದೆಯಾ ಸರ್? ಖಂಡಿತ ತೊಂದರೆ ಆಗಿದೆ ಸರ್. ತೊಂದರೆ ನಮ್ಗೆ ಇನ್ನೊಂದು 20 ಡೇಸ್ ಬರ್ಬೋದು. ಬಟ್ ಒಂದು ಮುಂಚೆಗೆ ಮಾಡಿದ ತಕ್ಷಣ ಬುಕ್ಕಿಂಗ್ ಮಾಡ್ಕೊಳೋರು. ಇವಾಗ 30 ಡೇಸ್ ಮಿನಿಮಮ್ 30 ಡೇಸ್ ತನಕ ಬುಕ್ಕಿಂಗ್ ತಗೊಂತಾ ಇಲ್ಲ. ಮನೆ ರೆಗ್ಯುಲರ್ ನಮ್ಗೆ ಆಗಿದೆ. ಬಟ್ ಅದು ಖಾಲಿ ಆಯ್ತು ಅಂದ್ರೆ ಸಿಗ್ಲಿ ಅಂದ್ರೆ ತೋಟದ ಲೈನ್ಗೆ ಹೋಗ್ಬೇಕು, ಸೌದೆ ಹಾಕೊಂಡ್ ಬರ್ಬೇಕು, ಮಾಮೂಲಿ ಯಥಾಸ್ಥಿತಿಗೆ ಬರ್ತಿದೀವಿ. ಇದೇ ಸಮಸ್ಯೆ ಸರ್. ಅಂದ್ರೆ ಈಗ ಮತ್ತೆ ನಮ್ಮ ಹಳೆ ಕಾಲಕ್ಕೆ ಹೋಗ್ತಾ ಇದೀವಿ. ಹಳೆ ಕಾಲಕ್ಕೆ ಹೋಗ್ತಾ ಇದೀವಿ. ಆಮೇಲಿಂದ ನಾವು ಸ್ವಲ್ಪ ಲೇಔಟ್ ಕೆಲಸ ಮಾಡ್ಸೋದು ಸರ್. ಆಳ್ಗಳಿಗೆ ಹೋಟ್ಲುಗಳಿಗೆ ಹೋದ್ರೆ 10 ರೂಪಾಯಿ 5 ರೂಪಾಯಿ ಜಾಸ್ತಿ ಹೇಳ್ತಿದ್ದಾರೆ ಊಟ ತಿಂಡಿಗಳ್ದು. ಆಮೇಲಿಂದ ಹೋಟ್ಲುಗಳು ಎಷ್ಟೋ ನಮ್ ಕಡೆ ಮುಚ್ಚುತ್ತಾ ಇದ್ದಾರೆ. ಸಿಲಿಂಡರ್ ಇರ್ದಲೆ ಸಮಸ್ಯೆ ಹೇಳ್ತಾರೆ. ಇಲ್ಲ ಬರೀ ಅನ್ನ ಸಾರು ಕೊಡ್ತೀವಿ ಅಂತ ಇದ್ದಾರೆ. ಇದು ಸಮಸ್ಯೆ ಆಗಿದೆ. ಇದೇ ರೀತಿ ಆದ್ರೆ ಏನಾಗುತ್ತೆ ನೋಡ್ಬೇಕು ಸರ್. ಇವತ್ತು ನಮ್ ಕಂಪ್ನಿಯಲ್ಲಿ ಚಪಾತಿನೇ ಕೊಡ್ಲಿಲ್ಲ. ಖಂಡಿತ ನಮ್ಗೂ ಹಂಗೆ ಆಗಿದೆ ಸರ್. ಹಂಗ ಒಂತ ಹೋಟ್ಲಿಗೆ ಹೋದ ಸರ್ ಊಟನೇ ಇಲ್ಲ, ಅನ್ನ ಸಾಂಬಾರ್ ಕೊಡ್ತೀವಿ, ಅದು ಸಾಂಬಾರ್ ಇಲ್ಲ ಮಜ್ಜಿಗೆ ಅನ್ನ ಕೊಡ್ತೀವಿ ಅಂದ್ರು ತುಮಕೂರಲ್ಲಿ ರಿಂಗ್ ರೋಡ್ ಅಲ್ಲಿ. ಹಂಗಾಗಿದ್ದು ಸಮಸ್ಯೆ ಹಿಂಗಾಗುತ್ತೆ ಸರ್. ಸರ್, ಇದಕ್ಕೆ ಪರ್ಯಾಯ ವ್ಯವಸ್ಥೆ ತೋಟದ ಲೈನ್ ಅಂತ ಹೇಳಿದಿರಿ. ಸರ್, ಈಗ ಎಷ್ಟೋ ಜನ ಮನೆಗಳಲ್ಲಿ ಅಡಿಗೆ ಒಲೆ ಸೌದಿ ಇಲ್ವಲ್ಲ, ಅವರು ತುಂಬಾ ಕಷ್ಟ ಆಗುತ್ತೆ ಸರ್. ಇವಾಗ ನಮ್ಮಂತರ ಮಿಡ್ಲ್ ಕ್ಲಾಸ್ ಜನಗಳು ಒಲೆ ಇದಾವೆ, ಇಲ್ಲಿ ಮಾಡ್ಕೊಂತೀವಿ. ಇವಾಗ ಬಾಡಿಗೆ ಇರೋರು ಒಲೆ ಪ್ರಮೇಯನೇ ಇರಲ್ಲ. ಸೋಲಾರು ಗ್ಯಾಸ್ ಸ್ಟವ್ ನಲ್ಲಿ ಮಾಡ್ಕೊಂಡಿರ್ತಾರೆ. ಅವಕ್ಕೆ ಹೆಂಗ್ ಮಾಡ್ಕೊಂತಾರೆ ಅನ್ನೋ ದೊಡ್ಡ ಸಮಸ್ಯೆ. ಇಲ್ಲಾಂದ್ರೆ ಮನೆಯಿಂದ ಈಚೆಗಡಿಕೆ ಇದನ್ನ ಮಾಡ್ಕೊಬೇಕು. ಹಿಂಗಾಗುತ್ತೆ ಸರ್. ಸಮಸ್ಯೆನೇ, ಎಲ್ಲಾದ್ರೂ ಸಮಸ್ಯೆನೆ. ಏನೇ ಆದ್ರೂ ಇನ್ನೊಂದು 20 ಡೇಸ್ ಅಷ್ಟೊಳಗೆ ಯುದ್ಧ ನಿಂತು ಬಗೆಹರಿದ್ರೆ ಸರಿ. ಇಲ್ಲ ಅಂದ್ರೆ ಸಮಸ್ಯೆ ತುಂಬಾ ಜನಕ್ಕೆ ಆಗುತ್ತೆ ಖಂಡಿತ ಸರ್. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇಂಡಕ್ಷನ್ ಸ್ಟವ್ಗಳು ತಗೊಂತ ಇದ್ದಾರೆ. ಆಮೇಲೆ ಈಗ ಬಿಡಿ, ಈಗೆಲ್ಲ ಸೀಮೆಣ್ಣೆ ಸ್ಟವ್ ಎಲ್ಲ ಹೋದ್ವು. ಸೀಮೆಣ್ಣೆ ಕೊಡ್ತಾನೆ ಇಲ್ವಲ್ಲಿ ಸರ್. ಎಷ್ಟು ವರ್ಷ ಆಯ್ತು ಸೀಮೆಣ್ಣೆ ನಿಲ್ಸಿ. ಸೀಮೆಣ್ಣೆನೇ ಕೊಡ್ತಾ ಇಲ್ಲ. ಸೀಮೆಣ್ಣೆ ನೋಡೇ ಇಲ್ಲ ನಾವು. ಅಲ್ಲೇ ಒಂದ್ 5 ವರ್ಷ ಆಗೈತೆ ನಾವು ಸೀಮೆಣ್ಣೆ ನೋಡಿ. ಇದು ಸಮಸ್ಯೆ ಆಗಿದೆ ಸರ್. ಸರ್, ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಹೊಸ ಮನೆ ಕಟ್ಸೋರು ಈ ತರ ಒಂದು ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತೇಳಿ ಏನಾದ್ರು ಒಲೆಗಳನ್ನ ಹಾಕ್ಸೋ ಒಂದು ಯೋಜನೆಗಳು ಬರ್ಬೋದು. ಒಲೆಗಳು ಸಿಗ್ತವೆ, ಎಷ್ಟೋ ಜನ ಮಡಕೆ ಮಾಡಿರ್ತಾವ ಸಿಗ್ತವೆ. ಅದನ್ನ ಅಡ್ವಾಂಟ್ ಆಗಿ ತಗೊಂಡಿಕೊಂಡ್ರೆ ಒಳ್ಳೇದೇ ಆಗುತ್ತೆ ಸರ್. ಅಲ್ಲ ಸರ್, ಈಗ ಮನೆ ಒಳಗಡೆನೆ ಈಗ ಕಿಚನ್ ಅಲ್ಲೇ ಅದೇ ತರ ಒಂದು ಈಗ ಮಾಡ್ಕೊಂಡ್ರೆ ಒಳ್ಳೇದು ಸರ್. ತುಂಬಾ ಒಳ್ಳೇದು. ಇದು ಏನು ಲೈಫ್ ಲಾಂಗ್ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಸರ್. ಸೌದಿ ದುಬೈದಲ್ಲ ಪೆಟ್ರೋಲ್ ಉತ್ಪನ್ನಗಳು ಕಮ್ಮಿ ಆದ್ರೆ ಆಯ್ತು. ಗ್ಯಾಸ್ ಸಿಲಿಂಡರ್ ತುಂಬಾ ದುಬೈ ಇದಾಗ ನಾವು ಅವಲಂಬಿತರ ಆಗ್ಬಿಟ್ಟಿದೀವಿ. ಅವ್ರ ಹೆಂಗ್ ಕೊಡಲ್ಲ ಪಡಲ್ಲ, ಇದ್ದ ಹಿಂಗ ಆಯ್ತು ಸಮಸ್ಯೆ ಆಯ್ತು ಅಂದ್ರೆ ಒಲೆನೆ ಸೌದೆನೆ ಸೌದಿಗೆ ಹೋಗ್ಬೇಕು ನಾವು. ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ನಿಮ್ದು ತುಮಕೂರೇನಾ? ತುಮಕೂರು. ಮೇಡಮ್, ಈಗ ಸಿಲಿಂಡರ್ ಅಭಾವ ಜಾಸ್ತಿ ಇದೆ. ಈಗ ನಿಮಗೆ ಸಿಲಿಂಡರ್ ಸಿಗ್ತಾ ಇದೆಯಾ? ಈಗ ಆಲ್ರೆಡಿ ನಮ್ಮ ಹತ್ರ ಇದೆ. ಖಾಲಿ ಆದ್ಮೇಲೆ ಎಲ್ಲರಿಗೂ ಸಮಸ್ಯೆನೆ. ಅದ್ರ ಬಗ್ಗೆ ಸರ್ಕಾರ ಏನ್ ಕೈಗೊಳ್ಬೇಕು ಕ್ರಮನ ಆದಷ್ಟು ಬೇಗ. ಇಲ್ಲ ಅಂದ್ರೆ ಜನಜೀವನ ಕಷ್ಟ ಆಗುತ್ತೆ. ಅಷ್ಟ್ ಪಿಜಿಲಿರೋ ಹುಡುಗರು ಜೀವನ ಇನ್ನೂ ಕಷ್ಟ ಆಗುತ್ತೆ. ಹೋಟೆಲ್ ನಂಬ್ಕೊಂಡವ್ರಿಗೂ ಜೀವನ ಅಂದ್ರೆ ಎಲ್ಲರ ಜೀವನ ಪರಿಸ್ಥಿತಿನೂ ಕಷ್ಟ ಆಗುತ್ತೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು? ಪರ್ಯಾಯ ವ್ಯವಸ್ಥೆ ಅಂದ್ರೆ ಗ್ಯಾಸಿನ ವ್ಯವಸ್ಥೆ ಆದಷ್ಟು ಶೀಘ್ರ ಸರ್ಕಾರ ಕ್ರಮ ಕೈಗೊಳ್ಬೇಕು. ಈಗ ಕೆಲವರು ಹೇಳ್ತಾರೆ ಇಂಡಕ್ಷನ್ ಸ್ಟವ್ಗಳು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಅದನ್ನ ಹೋಟೆಲ್ಗಳಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಮನೆಯಲ್ಲಿ ಎಮರ್ಜೆನ್ಸಿ ಇದ್ರೆ ಮಾಡ್ಬೋದು, ಅದನ್ನು ಶಾಶ್ವತವಾಗಿ ಮಾಡಕ್ಕಾಗಲ್ಲ. ಅಂದ್ರೆ ತಾತ್ಕಾಲಿಕವಾಗಿ ಬಳಸ್ಕೋಬಹುದು ಅಷ್ಟೇ.
ಮೇಡಮ್ ಹಾಗೇನ ಸೌದೆಗಳು ತಂದ್ಬಿಟ್ಟು ಈಗ ಸೌದೆ ಹೊಲಗಳು ಬೇರೆ ಮಾಡ್ತಾ ಇದಾರೆ. ಮಾಡ್ಬೋದು. ಅದನ್ನು ತಾತ್ಕಾಲಿಕವಾಗಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು. ಸೌದೆ ಒಲೆ ಅಂದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಬೇರೆ ಡಿಸ್ಟಿಕ್ಗಳಲ್ಲಿ ಅದನ್ನೆಲ್ಲ ಎಲ್ಲರೂ ಯೂಸ್ ಮಾಡ್ಕೋಬಹುದು. ಸಿಟಿನವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಅವರು ಸೌದೆನ ಉಪಯೋಗಿಸಿ ಗ್ಯಾಸನ್ನ ಸೇವ್ ಮಾಡ್ಬೋದು. ಇದೊಂದು ಪ್ಲಸ್ ಪಾಯಿಂಟ್. ನಗರ ಪ್ರದೇಶದವ್ರಿಗೆ ಕಷ್ಟ. ಹಳ್ಳಿಗಳಲ್ಲಿ ಎಲ್ಲರೂ ಗ್ಯಾಸ್ ಉಪಯೋಗಿಸ್ತಾರೆ. ಇವಾಗ ಅದಕ್ಕೆ ಬದಲ ಸೌದೆ ಉಪಯೋಗಿಸ್ಬೇಕು, ಆರೋಗ್ಯಕ್ಕೂ ಒಳ್ಳೇದು ಅಂತ. ಮೇಡಮ್ ಹಾಗೇನೆ ಈಗ ಇನ್ ಕೇಸ್ ಏನಾದ್ರು ಹೊಸದಾಗಿ ಮನೆ ಕಟ್ಸೋರು ಅವರು ಅಡಿಗೆ ಮನೆಯಲ್ಲಿ ಒಂದು ಸೌದೆ ಒಲೆನ ಫಿಕ್ಸ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಅದು ಇನ್ನೂ ಬೆಟರ್. ಎಮರ್ಜೆನ್ಸಿಗೆ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ಎಲ್ಲರೂ ಅದನ್ನ ಆಪ್ಷನ್ಸ್ ಎಲ್ಲ ಬಿಟ್ಟಿದ್ರು. ಇವಾಗ ಅದನ್ನ ಯೂಸ್ ಮಾಡ್ಕೋಬೇಕು. ಸೈಡ್ ಅಲ್ಲಿ ಒಂದ್ ಕಡೆ ಜಾಗ ಬಿಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು, ಗ್ಯಾಸು ಉಳಿತಾಯ ಆಗುತ್ತೆ. ಇಂಥ ಸಂದರ್ಭ ಸಿಚುವೇಶನ್ ಬಂದಾಗ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ರಮ್ಯಾ, ಮೇಡಮ್ ನಿಮ್ದು ತುಮಕೂರೇನಾ? ತುಮಕೂರು. ಮೇಡಮ್ ಈಗ ಸಿಲಿಂಡರ್ ಅಭಾವ ಜಾಸ್ತಿ ಇದೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಸಿಗದೆ ಹೋದ್ರೆ ಏನ್ ಮಾಡ್ತೀರಾ? ಒಂದ್ ಸೊಲ್ಯೂಷನ್ ಇದೆ, ಅದೇ ಕರೆಂಟ್ ಇದೆಯಲ್ಲ, ಕರೆಂಟ್ ಅದೊಂದು ಸೊಲ್ಯೂಷನ್ ಇದೆ. ಬಟ್ ಸಿಲಿಂಡರ್ ಬೇಕೇ ಬೇಕು. ಈಗ ನೀವು ಬುಕ್ ಮಾಡಿದ್ರೆ ಸಿಲಿಂಡರ್ ಬುಕ್ ಆಗ್ತಾ ಇದೆಯಾ? ಇಲ್ಲ, ಬುಕ್ ಆಗ್ತಿಲ್ಲ. 25 ಡೇಸ್ ಮೇಲ್ ಇರ್ಬೇಕಂತೆ. ನಮ್ಮ ಮನೇಲಿ ಫಂಕ್ಷನ್ಸ್ ಇದ್ರೆ ಬೇಗ ಬುಕ್ ಆಗಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲಪ್ಪ ಈಗ. ಹೌದು. ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಇಂಡಕ್ಷನ್ ಸ್ಟವ್ ಉಪಯೋಗಿಸ್ತೀರಾ ಹೆಂಗೆ? ಇಲ್ಲ, ಕರೆಂಟ್ ಒಂದ್ ಸ್ಮಾಲ್ ಇದೆ, ಅದನ್ನ ಯೂಸ್ ಮಾಡ್ತೀವಿ. ಬಟ್ ಅದೇನ್ ಪರ್ಮನೆಂಟ್ ಅಲ್ವಲ್ಲ. ಈಗ ಮಾಡಿದ್ರೆ ತೊಂದ್ರೆನೆ, ಎಲ್ಲರಿಗೂ ಜನಗಳಿಗೆ ತುಂಬಾ ತೊಂದ್ರೆನೆ. ಮೇಡಮ್ ಈಗ ನಿಮ್ಮ ಅಂದ್ರೆ ಫ್ಯೂಚರ್ ಅಲ್ಲಿ ನೀವೇನಾದ್ರು ಮನೆ ಕಟ್ಸಿದ್ರೆ ಆ ಒಂದು ಮನೆಯಲ್ಲಿ ಕಿಚನ್ ಅಲ್ಲಿ ಒಂದು ಸೌದೆ ಒಲೆನ ಫಿಕ್ಸ್ ಮಾಡಿಸ್ಕೋಬಹುದಾ? ಹೌದು, ಮಾಡ್ಲೇಬೇಕು. ಅದು ಇಂಪಾರ್ಟೆಂಟ್. ಅದು ಈ ತರ ಇದಕ್ಕೇನೋ ಇದ್ದಿಲ್ವಲ್ಲ, ಅದ್ ಬೇಕೇ ಬೇಕು. ಅದು ಮಾಡಿಸ್ಕೊಂಡ್ರೆ ಉಪಯೋಗ ಆಗುತ್ತೆ. ಉಪಯೋಗ ಆಗುತ್ತೆ. ಇದು ಯಾವ ರೂಲ್ಸ್ ಇದು? ಈ 25 ಡೇಸ್ ಆದ್ಮೇಲೆ ಇದಾಗುತ್ತೆ ಅಂದ್ರೆ ಏನೋ ಎಮರ್ಜೆನ್ಸಿ ಇರುತ್ತೆ. ಅವಾಗ ಏನ್ ಮಾಡಕ್ಕಾಗುತ್ತೆ ಹೇಳಿ? ಮಿಡ್ ನೈಟ್ ಅಲ್ಲಿ ಆಗ್ಲಿ ಎಲ್ಲಿ ಹೋಗಕ್ಕಾಗುತ್ತೆ ನಾವು? ಬೇಕೇ ಬೇಕು. ಅದು ಒಂದು ಫ್ಯೂಚರ್ ಅಲ್ಲಿ ಅದ್ ಬೇಕೇ ಬೇಕದು. ಆ ಒಂದು ಸೌದೆ ಒಲೆ ಇದ್ರೆ ನಾವು ಎನಿ ಟೈಮ್ ಮನೇಲಿ ಒಂದೆರಡು ಕಟ್ಟಿಗೆ ಇದ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಅದಂತೂ ಇದು ನಿಜ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹೇಳಿ ಸರ್. ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬೀರೇಶ್ ಅಂತ ಹೇಳಿ. ಬೀರೇಶ್ ಅವರೇ, ಈಗ ಸಿಲಿಂಡರ್ ಸಮಸ್ಯೆಗಳಾಗಿರೋದ್ರಿಂದ ಈಗ ನೀವು ಸ್ವಿಗ್ಗಿ ಎಲ್ಲ ಏನೋ ಫುಡ್ ಡೆಲಿವರಿ ಮಾಡ್ತೀರಾ, ನಿಮಗೆ ಹೆಂಗೆ ಬಿಸ್ನೆಸ್ ಆಗ್ತಾ ಇದೆಯಾ? ಪರವಾಗಿಲ್ಲ ಸರ್, ಆಗ್ತಿದೆ. ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ, ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟು ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಫುಡ್ ರೇಟ್ ಏನಾದ್ರು ಜಾಸ್ತಿ ಮಾಡಿದಾರೆ ಹೆಂಗೆ? ಹೋಟ್ಲ್ ಅವ್ರು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನಮ್ಗೇನು ಡೆಲಿವರಿಗೆ ಏನು ಆರ್ಡರ್ ಬೀಳುತ್ತೋ ಅದು ತಗೊಂಡೋಗಿ ಕಸ್ಟಮರ್ಗೆ ಡೆಲಿವರಿ ಮಾಡ್ತೀವಿ. ಅದು ಫುಡ್ ರೇಟ್ ಬಗ್ಗೆ ಗೊತ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ.